Hi dear students, welcome to Drona Coaching Classes Rampura. ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ. ಏನಪ್ಪಾ ವಿಶೇಷವಾಗಿರ್ತಕ್ಕಂತಹ ಕ್ಲಾಸ್ ಅಂತಂದ್ರೆ, ನಮ್ಮಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಏನ್ ಮಾಡ್ತಾ ಇದೀವಿ, ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ಪ್ರತಿ ವರ್ಷ ಕೂಡ ಮಾಡ್ತಾ ಇದೀವಿ. ಅದೇ ತರ ಇದೇ ವರ್ಷ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಮಾರ್ಚ್ 22ನೇ ತಾರೀಕು, ಮಾರ್ಚ್ 22 ಸಂಡೇ, ಓಕೆ, ಭಾನುವಾರದಂದು ನಾವು ಏನ್ ಮಾಡ್ತಾ ಇದೀವಿ, ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ಒಂದು ದೊಡ್ಡ ಪರೀಕ್ಷೆಯನ್ನ ನಾವು ಬಹುಮಟ್ಟದ ಒಂದು ದೊಡ್ಡ ಪರೀಕ್ಷೆಯನ್ನು ನಾವಿಲ್ಲಿ ನಡೆಸ್ತಾ ಇದ್ದೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಓಕೆನಾ ಈ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ, ಒಟ್ಟು ನಿಮಗೆ 50 ಅಂಕಗಳನ್ನು ಹೊಂದಿರತಕ್ಕಂತ 50 ಮಾರ್ಕ್ಸ್ ಇರುವಂತಹ ಕ್ವಶನ್ಸ್ ಗಳನ್ನ ನಾವೇನ್ ಕೊಡ್ತಾ ಇದೀವಿ, ಒಂದು ಪರೀಕ್ಷೆಯಲ್ಲಿ ಕೊಡ್ತಾ ಇದೀವಿ. ಹಾಗಾದ್ರೆ ಈ ಪರೀಕ್ಷೆಯಲ್ಲಿ ಬರುವಂತಹ ವಿಷಯಗಳು ಯಾವ್ಯಾವು, ಓಕೆ, ಆ ವಿಷಯವಾರ ಮೇಲೆ ನಿಮಗೆ ಬರುವಂತಹ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ವಿಡಿಯೋವನ್ನ ನಾವೇನ್ ಮಾಡ್ತಾ ಇದೀವಿ, ನಿಮಗೆ ಅಪ್ಲೋಡ್ ಅನ್ನ ಮಾಡ್ತಾ ಇದೀವಿ. ಆದ್ರಿಂದ ನೀವೇನ್ ಮಾಡ್ಬೇಕು, ಈ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೆಗಳನ್ನ ನೀವು ನೋಡ್ಬೇಕಾಗಿತ್ತು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಎಲ್ಲದಕ್ಕಿಂತ ಮೊದಲು ಏನ್ ಬರ್ತಾ ಇದಾವೆ, ನಾವು ಹಾಕಿರುವಂತಹ ವಿಡಿಯೋಗಳು ನಿಮಗೆ ಫಸ್ಟ್ ಬರ್ತಾ ಇದಾವೆ. ನೀವು ನೋಡ್ಕೊಂಡು ಏನ್ ಮಾಡ್ಬೋದು, ಮನೆಯಲ್ಲಿ ಪ್ರಿಪೇರ್ ಆಗ್ಬೋದು. ಹಾಗಾದ್ರೆ ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು ನಮ್ಮ ಜಿಕೆ ಪ್ರಶ್ನೆಗಳು. ಓಕೆ, ಹಾಗಾದ್ರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಬರುವಂತಹ ಜಿಕೆ ಪ್ರಶ್ನೆಗಳು, ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ. ಓಕೆ, ಲೆಟ್ ಅಸ್ ಡಿಸ್ಕಸ್ ದ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ which are related to the Drona Talent Award 2026. Okay, I am explaining in both Kannada and also English. Okay, you have to prepare for these questions which are related to Drona Talent Award. ಓಕೆನಾ, ಬಹು ದೊಡ್ಡ ಮೊತ್ತವನ್ನ ನಾವು ಏನ್ ಮಾಡ್ತಾ ಇದೀವಿ ಈ ಪರೀಕ್ಷೆಯಲ್ಲಿ, ಅಂದ್ರೆ ಈ ಪರೀಕ್ಷೆಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೀವಿ. ಒಟ್ಟು ನಿಮಗೆ 25 ಲಕ್ಷದವರೆಗೆ ಪ್ರೈಸ್ ಅನ್ನ ನಾವು ಇಲ್ಲಿ ಕೊಡ್ತಾ ಇದೀವಿ. ಓಕೆನಾ, ಒಟ್ಟು ನಿಮಗೆ 25 ಲಕ್ಷದವರೆಗೆ ಶಿಷ್ಯ ವೇತನ ಕೊಡ್ತಾ ಇದೀವಿ. ಆದ್ದರಿಂದ ಎಲ್ಲರೂ ಕೂಡ ಅಂದ್ರೆ ಥರ್ಡ್ ಮತ್ತೆ ಫೋರ್ತ್ ಓದ್ತಿರುವಂತ ಎಲ್ಲರೂ ಕೂಡ ನೀವೇನ್ ಮಾಡಬಹುದು, ಈ ಎಕ್ಸಾಮ್ ಅನ್ನ ಬರೀಬಹುದು. ಓಕೆನಾ, ಈ ಎಕ್ಸಾಮ್ ಅನ್ನ ಎಲ್ಲಿ ಬರೀಬೇಕು ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ. ಈ ಎಕ್ಸಾಮ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂ ಕೂಡ ಬರೀಬಹುದು. CBSE ಓದ್ತಿರಿ, ICSE ಓದ್ತಿರಿ, ನೀವು ಸ್ಟೇಟ್ ಸಿಲೆಬಸ್ ಓದ್ರಿ, ಓಕೆ, ಇಂಗ್ಲಿಷ್ ಮೀಡಿಯಂ ಓದ್ರಿ, ಕನ್ನಡ ಮೀಡಿಯಂ ಓದ್ರಿ, ಯಾವುದೇ ಮೀಡಿಯಂ ವಿದ್ಯಾರ್ಥಿಗಳು ನೀವೇನ್ ಮಾಡಬಹುದು, ಈ ಎಕ್ಸಾಮ್ ಅನ್ನ ಬರೀಬಹುದು. ಈ ಎಕ್ಸಾಮ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಿಮ್ಗೆ ಏನಿರ್ತಾ ಇದೆ, ಎಕ್ಸಾಮ್ ಇರ್ತಾ ಇದೆ. ಹಾಗಾದ್ರೆ ನಾವು ಇವತ್ತು ಒಂದಿಷ್ಟು ಅಂದ್ರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಬರುವಂತಹ ಕ್ವಶನ್ಸ್ ಗಳು ಏನಿರ್ತಾ ಇದಾವೆ, ಓಕೆ, ಅದ್ರ ಬಗ್ಗೆ ನೋಡೋದಕ್ಕಿಂತ ಮೊದಲು ನಾವ್ ಏನ್ ಮಾಡೋಣ ಅಂತಂದ್ರೆ, ಈ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಬಗ್ಗೆ ಒಂದಿಷ್ಟು ಸ್ವಲ್ಪ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇದರ ಸಂಪೂರ್ಣ ವಿಡಿಯೋ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನೀವು ಅದನ್ನ ನೋಡ್ಕೋಬಹುದು. ಓಕೆನಾ, ಹಾಗಾದ್ರೆ ನಾವು ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2026 ಒಟ್ಟು ನಿಮ್ಗೆ ಇಲ್ಲಿ ಶಿಷ್ಯ ವೇತನ 25 ಲಕ್ಷದವರೆಗೆ ಇಲ್ಲಿ ಶಿಷ್ಯ ವೇತನ ಇರ್ತಾ ಇದೆ. ಹಾಗಾದ್ರೆ ಈ ಶಿಷ್ಯ ವೇತನವನ್ನ ನಾವ್ ಏನ್ ಮಾಡ್ತಾ ಇದೀವಿ, ಇಲ್ಲಿ ಟೋಟಲ್ ಆಗಿ 4 ಮತ್ತು 5 9 ಪ್ರೈಸಸ್ ಗಳಾಗಿ ಡಿವೈಡ್ ಮಾಡ್ತಾ ಇದೀವಿ. ಓಕೆನಾ, ಪರೀಕ್ಷೆ ಬರೆದ ದಿನಾನೇ ನಿಮಗೆ ಇರುವಂತಹ ಪ್ರೈಸಸ್ ಗಳು ಒಟ್ಟು 5 ಪ್ರೈಸಸ್ ಇದಾವೆ. ಓಕೆನಾ, ನೀವು ಅದೇ ತರ ನೀವೇನಾದ್ರು ಕಂಟಿನ್ಯೂ ಮಾಡಿದ್ರಿ ಅಂದ್ರೆ, ಓಕೆನಾ, ನಮ್ಮ ಕ್ಲಾಸಸ್ ಅಲ್ಲಿ ನೀವೇನಾದ್ರು ಕಂಟಿನ್ಯೂ ಮಾಡಿದ್ರಿ ಅಂದ್ರೆ ನಿಮ್ಗೆ ಏನಾಗಬಹುದು, ಈ ಶಿಷ್ಯ ವೇತನವನ್ನ ನೀವು ಇಲ್ಲಿ ಪಡಿಬಹುದಾಗಿದೆ. ಓಕೆನಾ, ಹಾಗಾದ್ರೆ ಹೇಳ್ತಾ ಇದ್ದೀನಿ, ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 50,000 ರೂಪಾಯಿ ಇದೆ. ಈ 50,000 ನಾವು ಯಾವ ತರ ಕೊಡ್ತಾ ಇದೀವಿ, 5,000 ನಗದು ಬಹುಮಾನ, 45,000 ಶಿಷ್ಯ ವೇತನವನ್ನ ನಾವು ಇಲ್ಲಿ ಕೊಡ್ತಾ ಇದೀವಿ. 50,000ದಲ್ಲಿ ನಿಮ್ಗೆ 5,000 ನಗದು ಭವನ, ಅವತ್ತೇ ಎಕ್ಸಾಮ್ ಬರೆದು 1 ಅವರ್ ಅಲ್ಲೇ ನಿಮಗೆ ರಿಸಲ್ಟ್ ಅನ್ನ ಹೇಳ್ತಾ ಇದೀವಿ. 22ನೇ ತಾರೀಕು ನೀವು ಎಕ್ಸಾಮ್ ಬರೆದ್ರೆ 1 ಅವರ್ ಅಲ್ಲೇ ನಿಮಗೆ ನಿಮ್ಮ ರಿಸಲ್ಟ್ ಅನ್ನ ಹೇಳ್ತಾ ಇದೀವಿ. ನೀವು 50 ಅಂಕಗಳಿಗೆ ಎಷ್ಟು ಅಂಕಗಳನ್ನ ತೆಗೆದುಕೊಂಡಿದ್ದೀರಿ ಅಂತ ಕೂಡ ನಾವು ಏನ್ ಮಾಡ್ತಾ ಇದೀವಿ, ನಿಮಗೆ ಹೇಳ್ತಾ ಇದೀವಿ. ಓಕೆನಾ, ನೀವೇನ್ ಮಾಡ್ಬೇಕು, ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ರೈಸ್ ಬಂದ್ರೆ ನಿಮಗೆ 5,000 ಕ್ಯಾಶ್ ಪ್ರೈಸ್, ಅವತ್ತೇ ನಾವು ನಿಮಗೆ ಕ್ಯಾಶ್ ಪ್ರೈಸ್ ಅನ್ನ ಕೊಟ್ಟು ನಿಮಗೆ ಸನ್ಮಾನವನ್ನು ಕೂಡ ಮಾಡ್ತೀವಿ. ಪರೀಕ್ಷೆ ಬರೆದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತಾ ಇದೀವಿ, ಪ್ರಶಸ್ತಿ ಪತ್ರ ಅಥವಾ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದೀವಿ. ಓಕೆನಾ, ನೀವು ಕೂಡ ಈ ಟ್ಯಾಲೆಂಟ್ ಅವಾರ್ಡ್ ಅನ್ನ, ರಾಜ್ಯ ಮಟ್ಟದ ಟ್ಯಾಲೆಂಟ್ ಅವಾರ್ಡ್ ಅನ್ನ ಬರೆದಿದ್ದೀರಿ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ನಿಮಗೆ ಒಂದು ಪ್ರಶಸ್ತಿ ಪತ್ರವನ್ನ, ಒಂದು ಸರ್ಟಿಫಿಕೇಟ್ ಅನ್ನ ಕೂಡ ನಾವಿಲ್ಲಿ ಕೊಡ್ತಾ ಇದೀವಿ. ಹಾಗಾದ್ರೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 50,000 ಇತ್ತು, ಸೆಕೆಂಡ್ ಪ್ರೈಸ್ ಅಲ್ಲಿ 40,000, ಥರ್ಡ್ ಪ್ರೈಸ್ 30,000, ಫೋರ್ತ್ ಪ್ರೈಸ್ 20,000, ಫಿಫ್ತ್ ಪ್ರೈಸ್ ನಿಮಗೆ 10,000 ರೂಪಾಯಿ ಇರ್ತಾ ಇದೆ. ದೇರ್ ಆರ್ ಟೋಟಲ್ 5 ಪ್ರೈಸಸ್.
ಓಕೆನಾ. ಆ 5 ಪ್ರೈಸಸ್ ಅನ್ನ ನಾವು ಈ ತರ ಡಿವೈಡ್ ಮಾಡಿದೀವಿ. ಫಸ್ಟ್ ಪ್ರೈಸ್ 5000 ಕ್ಯಾಶ್ ಇರುತ್ತೆ, 45000 ಸ್ಕಾಲರ್ಶಿಪ್ ಇರ್ತಾ ಇದೆ. ನೆಕ್ಸ್ಟ್ 4000 ಕ್ಯಾಶ್ ಇರುತ್ತೆ, 36000 ಸ್ಕಾಲರ್ಶಿಪ್ ಇರುತ್ತೆ. ನೆಕ್ಸ್ಟ್ ಅದೇ ತರ 3000 ಕ್ಯಾಶ್ ಇರುತ್ತೆ, 27000 ಸ್ಕಾಲರ್ಶಿಪ್ ಇರುತ್ತೆ. ನೆಕ್ಸ್ಟ್ ಅದೇ ತರ ನಮಗೆ 2000 ಕ್ಯಾಶ್ ಇರುತ್ತೆ, 18000 ಸ್ಕಾಲರ್ಶಿಪ್ ಇರ್ತಾ ಇದೆ. ಲಾಸ್ಟ್ ಪ್ರೈಸ್ ನಿಮಗೆ 1000 rupees ಕ್ಯಾಶ್ ಪ್ರೈಸ್ ಇರುತ್ತೆ, 9000 ನಿಮಗೆ ಸ್ಕಾಲರ್ಶಿಪ್ ಇರ್ತಾ ಇದೆ. ಹಾಗಾದ್ರೆ ಈ ಎಕ್ಸಾಮ್ ನ ಬರೀಬೇಕಾಗಿತ್ತು ಅಂದ್ರೆ ನೀವು ಜಸ್ಟ್ ಒಂದು 100 ರೂಪಾಯಿ ಕೊಟ್ಟು, ಓಕೆ, 100 ರೂಪಾಯಿ ಕೊಟ್ಟು ನೀವು ಏನ್ ಮಾಡ್ಬೇಕಾಗುತ್ತೆ, ಎಕ್ಸಾಮ್ ಅನ್ನ ಬರೀಬೇಕು. ಇದು ಯಾವುದೇ ಆನ್ಲೈನ್ ಪೇಮೆಂಟ್ ಇರೋದಿಲ್ಲ. ನೀವು ಎಕ್ಸಾಮ್ ಬರೆಯಕ್ಕೆ ಏನಿಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ತೀರಲ್ವಾ, ಅವತ್ತೇ ನೀವು ಇಲ್ಲಿ ಪೇಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ. ಓಕೆನಾ, ರೈಟ್. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಈಗ ಪರೀಕ್ಷೆ ನಾನು ಯಾವಾಗಿದೆ ಅಂತ ಹೇಳಿದೆ, 22 ಮಾರ್ಚ್ ಸಂಡೇ. ಓಕೆನಾ, ನೀವು ಇಲ್ಲಿ ಎಕ್ಸಾಮ್ ಅನ್ನ ಬರೀಬಹುದು. ನೆಕ್ಸ್ಟ್ ಅದೇ ತರ ಈ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನ್ ಮಾಡ್ರಿ, 9741312170 ಅಂತ ಈ ನಂಬರ್ಗೆ 9741312170 ಅನ್ನುವಂತ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಹೇಳಿ ಮೆಸೇಜ್ ಹಾಕಿದ್ರೆ ನಿಮಗೆ ಅಲ್ಲಿ ಇಮಿಡಿಯೇಟ್ ಆಗಿ ಒಂದು ಲಿಂಕ್ ಜನರೇಟ್ ಆಗುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ನ ಮಾಡ್ಕೋಬಹುದು. ಅಲ್ಲಿ ನಿಮಗೆ ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಕ್ಲಾಸು ಅಂದ್ರೆ ನಿಮ್ದು ಸ್ಕೂಲ್ ಯಾವುದು, ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಅನ್ನ ಕೇಳುತ್ತೆ. ಅದನ್ನ ಫಿಲ್ಅಪ್ ಮಾಡಿ ಸಬ್ಮಿಟ್ ಅಂತ ಕೊಟ್ರೆ ಸಾಕು. ಸಬ್ಮಿಟೆಡ್ ಅಂತ ಬಂತು ಅಂದ್ರೆ ನೀವು ರಿಜಿಸ್ಟ್ರೇಷನ್ ಆಗಿದ್ದೀರಿ ಅಂತ ಅರ್ಥ. ನೀವು 20 ಸೆಕೆಂಡ್ಗೆ ಬಂದು ಡೈರೆಕ್ಟ್ ಆಗಿ ಎಕ್ಸಾಮ್ ಅನ್ನ ಬರೀಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಇಲ್ಲ ಸರ್ ನಮಗೆ ಗೊತ್ತಾಗಿಲ್ಲ, ನಮಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಬರಲ್ಲ ಅಂತಂದ್ರೆ ನೀವೇನ್ ಮಾಡ್ರಿ, ಈ ನಂಬರ್ಗೆ 9741312170 ಈ ನಂಬರ್ಗೆ ಏನ್ ಮಾಡ್ರಿ ಅಂತಂದ್ರೆ ಒಂದು ಜಸ್ಟ್ ನೀವು ನಿಮ್ಮ ಆಧಾರ್ ಕಾರ್ಡ್ ಫೋಟೋವನ್ನ ನೀವು ಅಲ್ಲಿ ಈ ನಂಬರ್ಗೆ ಹಾಕಿದ್ರೆ ಸಾಕು. ನೀವೇನ್ ಮಾಡಬಹುದು, ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಸೊ ಇದು ಕೂಡ ನಮಗೆ ಗೊತ್ತಾಗ್ತಿಲ್ಲ, ನಮ್ಮ ಹತ್ರ ವಾಟ್ಸಪ್ ಇಲ್ಲ, ನಮಗೆ ವಾಟ್ಸಪ್ ಮೆಸೇಜ್ ಮಾಡಕ್ಕೆ ಬರೋದಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ 22ನೇ ತಾರೀಕು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಎಕ್ಸಾಮ್ ಬರೆಯೋಕೆ SGM PU ಕಾಲೇಜಲ್ಲಿ ರಾಂಪುರದಲ್ಲಿ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನೀವು ಬರಬೇಕು. ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನಾವಿವತ್ತು GK ಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಯಾವ ತರ ಇರ್ತಾ ಇದಾವೆ, ಎಕ್ಸಾಮ್ಸ್ ಗೆ ಯಾವ ತರ ರಿಲೇಟ್ ಆಗಿರುವಂತ GK ಕ್ವಶನ್ಸ್ ಅನ್ನ ನಾವು ಕೇಳ್ತಾ ಇದೀವಿ ಅಂತ ಹೇಳಿ ನಾವಿವತ್ತು ನೋಡ್ತಾ ಹೋಗೋಣ. Okay, let us discuss the question number 1 which is related to the Drona Talent Award in the subject GK. See what they are given here. Iodine ಕೊರತೆಯಿಂದ ಬರುವ ರೋಗ, the disease caused by the iodine deficiency. ಓಕೆ, ನಮಗೆ ಅಯೋಡಿನ್ ಅನ್ನ ಕೊರತೆ ಇದ್ರೆ, ಓಕೆನಾ, ಅಯೋಡಿನ್ ನಮಗೆ ಅತಿ ಹೆಚ್ಚು ನಮಗೆ ಉಪ್ಪಿನಲ್ಲಿ ಸಿಗ್ತಾ ಇದೆ, ಹೌದಾ? ಹಾಗಾದ್ರೆ ಈ ಅಯೋಡಿನ್ ಕೊರತೆಯಿಂದ ಬರುವಂತಹ ರೋಗ ನಮಗೆ ಯಾವುದು? ದ ಡಿಸೀಸ್ ಕಾಸ್ಡ್ ಬೈ ದ ಡೆಫಿಷಿಯನ್ಸಿ ಆಫ್ ಅಯೋಡಿನ್. ಓಕೆ, ನಮ್ಮ ಆಹಾರದಲ್ಲಿ ನಮಗೆ ಏನಾದ್ರೂ ಅಯೋಡಿನ್ ಪ್ರಮಾಣ ಕಡಿಮೆ ಇದ್ರೆ ನಮಗೆ ಯಾವ ಡಿಸೀಸ್ ಬರ್ತಾ ಇದೆ ನೋಡಿ. ಎಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ ನಿಮಗೆ, ಹೌದಾ? ನಿಮ್ಮ ಸಿಲೆಬಸ್ ಅಲ್ಲೇ ಇರ್ತಕ್ಕಂಥದ್ದು, EVS ಸಿಲೆಬಸ್ ಅಲ್ಲಿ ಇರುವಂತಹ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀವಿ. ಫಸ್ಟ್ ಕೊಟ್ಟಿದ್ದಾರೆ ರಾತ್ರಿ ಕುರುಡು, ನೈಟ್ ಬ್ಲೈಂಡ್ನೆಸ್, ಗಳಗಂಡ. ಓಕೆ, ಇದು ಗಳಗಂಡ ಗಾಯ್ಟರ್ ಅಂತ ಕರೀತಾರೆ, ಸ್ಕರ್ವಿ, ನೆಕ್ಸ್ಟ್ ರಿಕೆಟ್ಸ್. ಹಾಗಾದ್ರೆ ನಮಗೆ ಈಗ ಅಯೋಡಿನ್ ಕೊರತೆಯಿಂದ ಬರುವಂತದ್ದು, ನಮ್ಮ ಊಟದ ಪ್ರಮಾಣದಲ್ಲಿ ನಮಗೆ ಏನಾದ್ರೂ ಅಯೋಡಿನ್ ಕಡಿಮೆ ಇದ್ರೆ, ಓಕೆನಾ, ಉಪ್ಪಿನ ಪ್ರಮಾಣ ನಮಗೆ ಏನಾದ್ರು ಕಡಿಮೆ ಇದ್ರೆ ನಾವು ಯಾವ ರೋಗ ಬರ್ತಾ ಇದೆ ನಮಗೆ ಅಂತಂದ್ರೆ ಗಳಗಂಡ, ಗಾಯ್ಟರ್ ಅಂತಕ್ಕಂಥದ್ದು ನಮಗೆ ರೈಟ್ ಆನ್ಸರ್ ಆಗ್ತಾ ಇದೆ. ಹಾಗಾದ್ರೆ ನೈಟ್ ಬ್ಲೈಂಡ್ನೆಸ್ ನಮಗೆ ಯಾವ್ದಿಂದ ಬರುತ್ತೆ? ವಿಟಮಿನ್ ಎ ಕೊರತೆ ಇದ್ರೆ, ವಿಟಮಿನ್ ಎ ಇಂದ ನಮಗೇನು ಕೊರತೆ ಇದ್ರೆ ನಮಗೇನ್ ಬರುತ್ತೆ? ನೈಟ್ ಬ್ಲೈಂಡ್ನೆಸ್ ಬರ್ತಾ ಇದೆ. ಹಾಗಾದ್ರೆ ಸ್ಕರ್ವಿ ಯಾವ್ದಿಂದ ಬರುತ್ತೆ? ವಿಟಮಿನ್ ಸಿ ಕೊರತೆ ಇದ್ರೆ, ಜೀವಸತ್ವ ಸಿ ಕೊರತೆ ಇದ್ರೆ ನಮಗೆ ಸ್ಕರ್ವಿ ರೋಗ ಬರ್ತಾ ಇದೆ. ನೆಕ್ಸ್ಟ್ ಅದೇ ತರ ರಿಕೆಟ್ಸ್, ನಮಗೆ ವಿಟಮಿನ್ ಡಿ ಕೊರತೆ ಇದ್ರೆ ನಮಗೆ ರಿಕೆಟ್ಸ್ ಅನ್ನುವಂತ ಡಿಸೀಸ್ ಬರ್ತಾ ಇದೆ. ಹಾಗಾದ್ರೆ ರೈಟ್ ಆನ್ಸರ್ ನಮಗೆ ಗಳಗಂಡ ಅಂತಕ್ಕಂಥದ್ದು, ಗ್ವಾಯ್ಟರ್. ಓಕೆನಾ, ನಮಗೆ ಅಯೋಡಿನ್ ಪ್ರಮಾಣ ಕಡಿಮೆ ಇದ್ರೆ ಇಲ್ಲಿ ಗ್ವಾಯ್ಟರ್ ಅನ್ನುವಂತ ಡಿಸೀಸ್ ಬರ್ತಾ ಇದೆ. ಓಕೆ, ಲೆಟ್ ಅಸ್ ಡಿಸ್ಕಸ್ to the second question. Let us move to the second question. What they are given in the second question. See, they are given here. ಏನ್ ಕೊಟ್ಟಿದ್ದಾರೆ? ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ನೋಡ್ರಿ, ಎಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ಕೊಡ್ತಾ ಇದೀವಿ. ಇದೇ ಕ್ವಶನ್ ಬರೋದಿಲ್ಲ, ಇದಕ್ಕೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ಅಂದ್ರೆ ಪಕ್ಷಿಧಾಮಗಳಾಗಿರ್ಬೋದು, ಅರಣ್ಯಧಾಮಗಳಾಗಿರ್ಬೋದು, ಹೌದಾ, ವನ್ಯಜೀವಿಗಳಲ್ಲಿ ಅತಿ ದೊಡ್ಡ ಜೀವಿಗಳು ಯಾವುದು, ಅತಿ ದೊಡ್ಡ ವನ್ಯಧಾಮ ಯಾವುದು, ಈ ತರ ಇದಕ್ಕೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನಾವಿಲ್ಲಿ ನಿಮ್ಗೆ ಈ ಟ್ಯಾಲೆಂಟ್
ಅವಾರ್ಡ್ ಅಲ್ಲಿ ಕೇಳ್ತಾ ಹೋಗ್ತಾ ಇದೀವಿ. ಹಾಗಾದ್ರೆ ನಾ ಇಲ್ಲಿ ಕೇಳಿರುವಂತಹ ಕ್ವಶನ್ ಇದೆ, ಮಾಡೆಲ್ ಪೇಪರ್ ಆಗಿರೋದ್ರಿಂದ ಇದರಲ್ಲಿ ಏನ್ ಕೇಳಿದ್ವಿ ನಾವು, ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ, ಇದಕ್ಕೆ ರಿಲೇಟ್ ಆಗಿರುವಂತಹ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಇನ್ ವಿಚ್ ಡಿಸ್ಟ್ರಿಕ್ಟ್ ಈಸ್ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಲೊಕೇಟೆಡ್? Okay, where the bird Ranganatittu bird sanctuary located? Where the name the district where the Ranganatittu bird sanctuary located? ಹಾಗಾದ್ರೆ ರಂಗನತಿಟ್ಟು ಪಕ್ಷಿಧಾಮ ಯಾರಿಗೆ ಗೊತ್ತಿಲ್ಲ ಹೇಳಿ, ಹೌದಾ? ಅದು ನಮಗೆ ಎಲ್ಲಿದೆ? ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಇರುವಂತಹದ್ದು. ಓಕೆ, ದ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇಸ್ ಲೊಕೇಟೆಡ್ ಇನ್ ಡಿಸ್ಟ್ರಿಕ್ಟ್ ಮಂಡ್ಯ. ಓಕೆ, ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ರಂಗನತಿಟ್ಟು ಪಕ್ಷಿಧಾಮ ಇದೆ. ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಗಳು ಇರ್ತಾ ಇದಾವೆ. ಆದ್ದರಿಂದ ನೀವು ಎಷ್ಟು ಜನ ವಿಡಿಯೋವನ್ನ ನೋಡಿ ನೀವು ಏನು ಪ್ರಿಪೇರ್ ಆಗ್ತಿರಲ್ವಾ, ಅಷ್ಟು ಜನ ನೀವೇನ್ ಮಾಡಬಹುದು, ಒಳ್ಳೆ ರ್ಯಾಂಕ್ ಅನ್ನ ಇಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ಓಕೆ, ದೆನ್ ಲೆಟ್ ಅಸ್ ಸಿ ದ ಥರ್ಡ್ ಕ್ವಶನ್. ಸಿ ವಾಟ್ ದೇ ಗಿವನ್. ವಿಧಾನಸೌಧ ಯಾವ ಜಿಲ್ಲೆಯಲ್ಲಿದೆ? ಇನ್ ವಿಚ್ ಡಿಸ್ಟ್ರಿಕ್ಟ್ ದ ವಿಧಾನಸೌಧ ಲೊಕೇಟೆಡ್? ನೋಡ್ರಿ, ಇದು ಸಣ್ಣ ಮಕ್ಕಳು ಕೇಳಿದ್ರು ಕೂಡ ಹೇಳ್ತಾರೆ, 2ನೇ ಕ್ಲಾಸ್ 1ನೇ ಕ್ಲಾಸ್ ಮಕ್ಕಳು ಕೇಳಿದ್ರು ಕೂಡ ಹೇಳ್ತಾರೆ, ನಿಮಗೇನು ದೊಡ್ಡದಲ್ಲ ಇದು, ಹೌದಾ? ವಿಧಾನಸೌಧ ಎಲ್ಲಿದೆ? ನಮಗೆ ವಿಧಾನಸೌಧ ಇರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ವಿಧಾನಸೌಧ ಇಸ್ ಲೊಕೇಟೆಡ್ ಇನ್ ದ ಬೆಂಗಳೂರು, ಹೌದಲ್ವಾ? ಎಷ್ಟು ಸಿಂಪಲ್ ಆಗಿರುವಂತಹ ಕ್ವಶನ್ಸ್ ಅಲ್ವಾ? ನೀವು ಈ ತರ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ ಇಲ್ಲಿ ಟ್ಯಾಲೆಂಟ್ ಅವಾರ್ಡ್ ಅನ್ನ ವಿನ್ ಆಗಬಹುದು. ಓಕೆನಾ? ಹಾಗಾದ್ರೆ ನೀವೇನ್ ಮಾಡ್ರಿ, ಈ ಕ್ವಶನ್ಸ್ ಗಳನ್ನ ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡೋದ್ರಿಂದ, ಇದಕ್ಕೆ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಒಂದು ಒಳ್ಳೆ ಪ್ರೈಸ್ ಅನ್ನ ನೀವು ಇಲ್ಲಿ ತೆಗೆದುಕೊಳ್ಳಬಹುದಾಗಿದೆ. ರೈಟ್, ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 4. Okay, before going to the question number 4, there is some information about the Drona coaching classes Rampura. I am going to inform you. See here, summer vacations from class 4 to 10th. ಓಕೆ, ಇಲ್ಲಿ ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ಅಲ್ಲಿ ನಿಮಗೆ ಸಮ್ಮರ್ ವೆಕೇಶನ್ ಅಂದ್ರೆ ಬೇಸಿಗೆ ಶಿಬಿರ ಪ್ರಾರಂಭವಾಗಿದೆ. ಯಾವ ತರಗತಿಯಿಂದ ನೀವು ಇಲ್ಲಿ ಸಮ್ಮರ್ ಅನ್ನ ತೆಗೆದುಕೊಳ್ಳಬಹುದು ಅಂದ್ರೆ, ತರಗತಿ 4ನೇ ತರಗತಿಯಿಂದ 10ನೇ ತರಗತಿವರೆಗೆ ನೀವು ಇಲ್ಲಿ ಏನ್ ಮಾಡಬಹುದು, ತರಗತಿಗಳನ್ನ ತೆಗೆದುಕೊಳ್ಳಬಹುದು. ಅದೇ ತರ ಇಲ್ಲಿ 4ನೇ ತರಗತಿಯಿಂದ 8ನೇ ತರಗತಿವರೆಗೂ ನಿಮಗೆ ಏನಾದ್ರೂ ಬೇಸಿಕ್ ಅಲ್ಲಿ, ಓಕೆನಾ, ಮ್ಯಾಥ್ಸ್ ಏನಾದ್ರೂ ಕಡಿಮೆ ಇದೀವಿ ಸರ್, ನಾವು ಸ್ವಲ್ಪ ಲೋ ಇದೀವಿ, ಮ್ಯಾಥ್ಸ್ ನಮಗೆ ಅರ್ಥ ಆಗ್ತಿಲ್ಲ, ಇಂಗ್ಲಿಷ್ ನಮಗೆ ಬರೋದಿಲ್ಲ, ಓಕೆನಾ, ಕನ್ನಡ ಬರೆಯೋಕೆ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಗಳು ನೀಟ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಇಲ್ಲಿ 4th ಸ್ಟ್ಯಾಂಡರ್ಡ್ ಇಂದ 8th ಸ್ಟ್ಯಾಂಡರ್ಡ್ ವರೆಗೆ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಬೇಸಿಕ್ ಫೌಂಡೇಶನ್ ಕ್ಲಾಸ್ ಅನ್ನ, ಓಕೆ, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಈ 3 ಸಬ್ಜೆಕ್ಟ್ ಗಳನ್ನ ನಿಮಗೆ ವಿತ್ ಹ್ಯಾಂಡ್ ರೈಟಿಂಗ್, ಇಂಗ್ಲಿಷ್ ಮತ್ತು ಕನ್ನಡ ಹ್ಯಾಂಡ್ ರೈಟಿಂಗ್ ಗಳನ್ನ ನೀಟ್ ಮಾಡೋದ್ರ ಮುಖಾಂತರ ನಿಮಗೆ 2 ಮಂತ್ ಸಮ್ಮರ್ ಕ್ಲಾಸಸ್ ಗಳು ಇಲ್ಲಿ ಸ್ಟಾರ್ಟ್ ಆಗಿದಾವೆ. ಎಲ್ಲಿ ಅಂತಂದ್ರೆ ದ್ರೋಣ ಕೋಚಿಂಗ್ ಕ್ಲಾಸಸ್, ರಾಂಪುರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹಾಗಾದ್ರೆ 9th ಮತ್ತು 10th ಮಕ್ಕಳಿಗೆ ಇಲ್ಲಿ ನಿಮಗೆ ವಿತ್ ಪ್ರಿಂಟೆಡ್ ನೋಟ್ಸ್ ಗಳನ್ನ ಕೊಟ್ಟು, ಓಕೆ, 2 ಮಂತ್ಸ್ ಅಲ್ಲಿ ನಿಮಗೆ ಸೈನ್ಸ್ ಕ್ಲಾಸ್ ಮತ್ತೆ ಮ್ಯಾಥ್ಸ್, ನೆಕ್ಸ್ಟ್ ಅದೇ ತರ ಇಂಗ್ಲಿಷ್, ಈ 3 ಕ್ಲಾಸಸ್ ಗಳನ್ನ ನೀವು ಏನು ಟಫ್ ಅನ್ಕೊಂತೀರಲ್ವಾ, 10th ಎಕ್ಸಾಮ್ ಬರೆಯೋರಿಗೆ ಗೊತ್ತಿರುತ್ತೆ. ಓಕೆ, ನಮಗೆ ಮ್ಯಾಥ್ಸ್ ಅಂದ್ರೆ ಬಹಳ ಟಫ್ ಅಂತಿರಲ್ವಾ, ಅದನ್ನ ಬಹಳಷ್ಟು ಈಸಿಯಾಗಿ ನಿಮಗೆ ಅರ್ಥ ಮಾಡಿಸಿ ವಿತ್ ಪ್ರಿಂಟೆಡ್ ನೋಟ್ಸ್ ಜೊತೆಗೆ ನಾವಿಲ್ಲಿ 10th ಕ್ಲಾಸಸ್ ಗಳನ್ನು ಕೂಡ ಮಾಡ್ತಾ ಇದೀವಿ. ಅಂದ್ರೆ ಪ್ರೆಸೆಂಟ್ 9th ಓದ್ತಿರುವಂತಹ ಮಕ್ಕಳು, ಅಂದ್ರೆ ಮುಂದಿನ ವರ್ಷ ಅವ್ರು ಏನಾಗಬೇಕು, 10th ಆಗಿರುವಂತಹ ಮಕ್ಕಳಿಗೆ, ಓಕೆ, ಅಂತ ಮಕ್ಕಳಿಗೆ ಇಲ್ಲಿ 10th ಅಲ್ಲಿ ನಾವಿಲ್ಲಿ ಸ್ಪೆಷಲ್ ಕ್ಲಾಸಸ್ ಗಳನ್ನ ತೆಗೆದುಕೊಂಡು ಅವರಿಗೆ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ 2 ಮಂತ್ ಸಮ್ಮರ್ ವೆಕೇಶನ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅದೇ ತರ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ ನೀವು ಇಲ್ಲಿ ಅಡ್ಮಿಷನ್ ನ ತೆಗೆದುಕೊಳ್ಬಹುದು. ಯಾರಾದ್ರೂ ಈ ಸಮ್ಮರ್ ವೆಕೇಶನ್ ಗೆ ಇಂಟ್ರೆಸ್ಟ್ ಇದ್ರೆ ನೀವೇನ್ ಮಾಡಿ ಅಂದ್ರೆ, ಕೆಳಗಡೆ ಕೊಟ್ಟಿರುವಂತ 9538157686 9986972170 9741312170 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಡ್ಮಿಷನ್ ಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡ್ಕೋಬಹುದು. 8th 9th 10th ಮಕ್ಕಳಿಗೆ ಮ್ಯಾಥ್ಸ್, ಇಂಗ್ಲಿಷ್, ನೆಕ್ಸ್ಟ್ ಅದೇ ತರ ಸೈನ್ಸ್, ಅದರ ಜೊತೆಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನು ಕೂಡ ನಿಮಗೆ ಇಲ್ಲಿ 2 ಮಂತ್ಸ್ ಅಲ್ಲಿ ಕೊಡೋ ವ್ಯವಸ್ಥೆಯನ್ನ ಮಾಡಿದೀವಿ. ಇಂಟ್ರೆಸ್ಟ್ ಇರುವಂತವ್ರ ಮಕ್ಕಳು ಏನ್ ಮಾಡಬಹುದು, ನೀವು ಇಲ್ಲಿ ಕ್ಲಾಸಸ್ ಅನ್ನು ತೆಗೆದುಕೊಳ್ಬಹುದು. ಇಲ್ಲಿ ವಿತ್ ನಿಮಗೆ ಹಾಸ್ಟೆಲ್ ಸಹಿತ, ಓಕೆನಾ, ವಿತ್ ಅಕಾಮಿಡೇಷನ್ ಸಹಿತನೇ ನಿಮಗೆ ಏನ್ ಮಾಡ್ತಾ ಇದೀವಿ, ಇಲ್ಲಿ ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ. ಸರ್ ನಮಗೆ ಹೋಗಿ ಬರೋದು ದೂರ ಆಗುತ್ತೆ ಅಂದ್ರೆ ಇಲ್ಲಿ ಉಳ್ಕೊಳ್ಳಿಕ್ಕೆ ನಿಮಗೆ ಎಲ್ಲಾ ಏನು ಸೌಲಭ್ಯಗಳಿದಾವೆ, ನೀವು ಒಂದ್ಸರಿ ಬಂದು ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಆಮೇಲೆ ಅಡ್ಮಿಷನ್ ಕೂಡ ಮಾಡಿಸಬಹುದು. ಓಕೆನಾ? ರೈಟ್, ಹಾಗಾದ್ರೆ ನೆಕ್ಸ್ಟ್ ನಮ್ಮ ಜಿಕೆ ಕ್ವಶನ್ ಗೆ ಹೋಗೋಣ. ಲೆಟ್ ಅಸ್ ಸಿ ದ ಕ್ವಶನ್ ನಂಬರ್ 4 ವಾಟ್ ದೇ ಆರ್ ಗಿವನ್. ಚಿರತೆ ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡುತ್ತದೆ? 4th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಲ್ಲಿ EVS ಚಾಪ್ಟರ್ ಅಲ್ಲಿ ಬಂದಿರುವಂತ ಕ್ವಶನ್ ಏನಿದೆ ನೋಡಿ. ಹೌ ಮೆನಿ ಕಿಲೋಮೀಟರ್ ಪರ್ ಅವರ್ ಡಸ್ ಅ ಲೆಪರ್ಡ್ ರನ್ಸ್? ಓಕೆ, ಹಾಗಾದ್ರೆ ಚಿರತೆ 1 ಗಂಟೆಗೆ ಎಷ್ಟು ಕಿಲೋಮೀಟರ್ ದೂರ ಹೋಗುತ್ತೆ? ಹಾಗಾದ್ರೆ ಅದು ಕೊಟ್ಟಿರುವಂತ ಆನ್ಸರ್ ಏನಾಗ್ತಾ ಇದೆ, 100 ಕಿಲೋಮೀಟರ್ ಪರ್ ಅವರ್.
ಓಕೆನಾ. ಚಿರತೆ ವೇಗ ನಿಮಗೆ ಗೊತ್ತಿದೆ, 1 ಅವರ್ಗೆ ಅದು 100 ಕಿಲೋಮೀಟರ್ ವರೆಗೂ ಸ್ಪೀಡ್ ಆಗಿ ಹೋಗ್ತಾ ಇದೆ. ಓಕೆನಾ, ರೈಟ್. ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಸೂರ್ಯನಿಂದ ದೊರೆಯುವ ಶಕ್ತಿ, ದ ಎನರ್ಜಿ ಆಬ್ಟೈನ್ಡ್ ಫ್ರಮ್ ದ ಸನ್ ಈಸ್. ಓಕೆನಾ, ಸೂರ್ಯನಿಂದ ದೊರೆಯುವಂತ ಶಕ್ತಿಗೆ ನಾವು ಏನಂತ ಕರಿತೀವಿ? ಸೌರಶಕ್ತಿ ಅಂತ ಕರಿತಾ ಇದೀವಿ, ಸೋಲಾರ್ ಎನರ್ಜಿ ಅಂತ ಕರಿತೀವಿ. ಓಕೆನಾ, ಏರಿಂದ ದೊರೆಯುವಂತದ್ದು, ಗಾಳಿಯಿಂದ ಬರುವಂತದ್ದು ವಾಯುಶಕ್ತಿ. ಫ್ರಮ್ ದ ಏರ್ ವಿ ಆರ್ ಗೆಟಿಂಗ್ ದ ವಿಂಡ್ ಎನರ್ಜಿ. ವಿಂಡ್ ಅಂದ್ರೆ ಏರ್ ಅಂತ ಅರ್ಥ, ಗಾಳಿ ಅಂತ ಅರ್ಥ ವಿಂಡ್ ಅಂತಂದ್ರೆ. ನೆಕ್ಸ್ಟ್ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕಲ್ ಎನರ್ಜಿ. ಓಕೆನಾ, ವಿದ್ಯುತ್ ಇಂದ ದೊರೆಯುವಂತದ್ದು ಎಲೆಕ್ಟ್ರಿಕಲ್ ಎನರ್ಜಿ. ನೆಕ್ಸ್ಟ್ ಅದೇ ತರ ನೈಸರ್ಗಿಕ ಶಕ್ತಿ ಅಂತಂದ್ರೆ ನ್ಯಾಚುರಲ್ ಎನರ್ಜಿ. ಓಕೆ, ಎನ್ವಿರಾನ್ಮೆಂಟ್ ಇಂದ ನಮಗೆ ದೊರೆಯುವಂತದ್ದು ಏನಾಗಿರುತ್ತೆ? ನೈಸರ್ಗಿಕ ಶಕ್ತಿ ಆಗಿರುತ್ತೆ. ಹಾಗಾದ್ರೆ ಸನ್ ಇಂದ ದೊರೆಯುವಂತದ್ದು, ಓಕೆ, ಸೋಲಾರ್ ಇಂದ ಬರುವಂತದ್ದು, ಸನ್ ಇಂದ ಬರುವಂತದ್ದು, ಸೂರ್ಯನಿಂದ ಬರುವಂತದ್ದು ಯಾವುದು ಅಂತಂದ್ರೆ ಸೌರಶಕ್ತಿ, ಸೋಲಾರ್ ಎನರ್ಜಿ ಅಂತ ಕರೀತಾ ಇದೀವಿ. ರೈಟ್. ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೀರಿನ ಅಣುಸೂತ್ರ, ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್. ಓಕೆನಾ, ವಾಟರ್ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಯಾವ ತರ ಬರಿತಾ ಇದೀವಿ? H2O ಅಂತ ಕರಿತೀವಿ, ಹೈಡ್ರೋಜನ್ ಅಂತ ಕರಿತೀವಿ. ಹೈಡ್ರೋಜನ್ ಎಷ್ಟಿರ್ತವೆ? 2 ಕಾಂಪೌಂಡ್ಸ್ 2 ಇರ್ತವೆ. ನೆಕ್ಸ್ಟ್ ಅದೇ ತರ 1 ಆಕ್ಸಿಜನ್ ಇರುತ್ತೆ. ಇವು 2 ಕಾಂಪೌಂಡ್ ಮಿಕ್ಸ್ ಆಯ್ತಂದ್ರೆ ಇದೇನಾಗುತ್ತೆ? H2O, ವಾಟರ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಇಸ್ H2O. 2 ಹೈಡ್ರೋಜನ್ 1 ಆಕ್ಸಿಜನ್ ಬಾಂಡಿಂಗ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ? ವಾಟರ್ ಫಾರ್ಮ್ ಆಗುತ್ತೆ. ಓಕೆ, ಹಾಗಾದ್ರೆ ನೀರಿನ ಅಣುಸೂತ್ರ ಏನ್ ಬರ್ತಾ ಇದೆ? H2O, ವಾಟರ್ ಅಂತ ಕರಿತೀವಿ. ಓಕೆ, ದೆನ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ರೈಟ್. ಇದೊಂದು ನಿಮಗೆ ವಿಶೇಷವಾಗಿರ್ತಕ್ಕಂಥ ಆಫರ್. ದ್ರೋಣ ಕೋಚಿಂಗ್ ಕ್ಲಾಸ್ ಅಲ್ಲಿ ನೀವೇನಾದರೂ ಆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ಬರ್ದಿರ್ತೀರಲ್ವಾ, ಇದು ಪ್ರತಿ ವರ್ಷ ಕೂಡ ಇರುತ್ತೆ. ಇದು ಓಕೆನಾ, ಏನಿರುತ್ತೆ ನೋಡಿ, ಇಲ್ಲಿ ನೀವೇನ್ ಮಾಡ್ತೀರಿ ಅಂತಂದ್ರೆ ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅನ್ನ ರಾಂಪುರದಲ್ಲಿ ಬಂದು ಎಕ್ಸಾಮ್ ಅನ್ನ ಬರೀತೀರಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬರ್ದಿರ್ತೀರಿ, ಪ್ರೈಸಸ್ ಗಳು ಸಿಕ್ಕಿಲ್ಲ, ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ಮಾಡೆಲ್ ಕ್ವಶನ್ ಪೇಪರ್ ಯಾವ ತರ ಬರುತ್ತೆ, ಕ್ವಶನ್ ಪೇಪರ್ ನ ಇವ್ರು ಯಾವ ತರ ಕೇಳ್ತಾರೆ ಅಂತ ಹೇಳಿ ನಿಮಗೆ ಏನಾಗ್ಬಿಟ್ಟಿರುತ್ತೆ, ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ. ಹಾಗಾದ್ರೆ ಈಗ ಇಲ್ಲಿ ಟೆಸ್ಟ್ ನ ಬರೆದ ಮೇಲೆ ನಮ್ದೇ ಆಗಿರ್ತಕ್ಕಂತ ಇನ್ನೊಂದು ಬ್ರಾಂಚ್ ಹಿರೇಎಮ್ಮಿಗನೂರು, ಹೊಳಲ್ಕೆರೆ ತಾಲೂಕಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿನೇ ನಮಗೇನಿದೆ ಹಿರೇಎಮ್ಮಿಗನೂರು ಅನ್ನುವಂತಹದ್ರಲ್ಲಿ ನಾವು ಆ ಊರಲ್ಲಿ ನಮ್ದು ಇನ್ನೊಂದು ಬ್ರಾಂಚ್ ಇರೋದ್ರಿಂದ ಆ ಬ್ರಾಂಚ್ ಅಲ್ಲಿ ಕೂಡ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ದ್ರೋಣ ನವೋದಯ ಅಕಾಡೆಮಿ ಹಿರೇಎಮ್ಮಿಗನೂರಲ್ಲಿ ನಾವೇನ್ ಮಾಡ್ತಾ ಇದೀವಿ? ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಅಂತ ಹೇಳಿ ಇನ್ನೊಂದು ಪರೀಕ್ಷೆಯನ್ನು ಕೂಡ ಇಡ್ತಾ ಇದೀವಿ. ಹಾಗಾದ್ರೆ ಆ ಪರೀಕ್ಷೆ ಯಾವಾಗಿರ್ತಾ ಇದೆ? 29ನೇ ತಾರೀಕು. ಇಲ್ಲಿ ಬರೆದ ನಂತರ ಇಲ್ಲಿ ಮಾರ್ಚ್ 22ಕ್ಕೆ ಬರೀತಿರಲ್ವಾ, 1 ವಾರ ಆದ ನಂತರ ನಿಮಗೆ ಏನಾಗ್ತಾ ಇದೆ? ಹೊಳಲ್ಕೆರೆ ತಾಲೂಕಿನ ಹಿರೇಎಮ್ಮಿಗನೂರಲ್ಲಿ ನಿಮಗೆ ಮತ್ತೊಂದು ದ್ರೋಣ ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ನಡೀತಾ ಇದೆ. ಇಲ್ಲಿ ಬರೆದಂತ ಮಕ್ಕಳು ನೀವೇನ್ ಮಾಡಬಹುದು? ನಮ್ಮದೇ ಬ್ರಾಂಚ್ ಆಗಿರ್ತಕ್ಕಂತ ದ್ರೋಣ ನವೋದಯ ಅಕಾಡೆಮಿಯಲ್ಲಿ ನೀವು ಇನ್ನೊಂದು ಸರಿ ಕೂಡ ಎಕ್ಸಾಮ್ ಅನ್ನ ಬರೀಬಹುದು. ಇದು ಒಂದು ಒಳ್ಳೆ ಆಫರ್. ಓಕೆನಾ, ಯಾಕಂದ್ರೆ ನೀವು ಇಲ್ಲಿ ಆಲ್ರೆಡಿ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಬರುತ್ತೆ, ಕ್ವಶನ್ಸ್ ಯಾವ ತರ ಇರ್ತವೆ ಅಂತ ಹೇಳಿ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಿ, 1 ವಾರ ಟೈಮ್ ಇರುತ್ತೆ, ಪ್ರಾಕ್ಟೀಸ್ ಮಾಡಿ ನೀವೇನ್ ಮಾಡಬಹುದು? ಹಿರೇಎಮ್ಮಿಗನೂರಲ್ಲಿ ಹೋಗಿ ಎಕ್ಸಾಮ್ ಅನ್ನ ಬರೀಬಹುದು. ಹಾಗಾದ್ರೆ ಇಲ್ಲಿ ಏನಿರ್ತಾ ಇದೆ? ಓಕೆ, ಇಲ್ಲಿ ಒಂದು ಸ್ಪೆಷಲ್ ಆಫರ್ ಇದೆ. ಫಸ್ಟ್ ಪ್ರೈಸ್ ಬಂದವರಿಗೆ 5,000 ರೂಪಾಯಿ ಕ್ಯಾಶ್ ಕೊಡ್ತೀವಿ, 45,000 ಸ್ಕಾಲರ್ಶಿಪ್ ಇರುತ್ತೆ, ಅದ್ರ ಜೊತೆಗೆ ಒಂದು ಸೈಕಲ್ ಫ್ರೀ ಇರುತ್ತೆ ನಿಮಗೆ. ಫಸ್ಟ್ ಪ್ರೈಸ್ ಬಂದವ್ರಿಗೆ ಏನಿರುತ್ತೆ? ಒಂದು ಸೈಕಲ್ ಕೂಡ ಫ್ರೀ ಆಗಿರುತ್ತೆ. ಸರ್ ಅದಾದ್ಮೇಲೆ ಅಷ್ಟೇ ಏನ್ ಸರ್? ಅಷ್ಟೇ ಇಲ್ಲ, ಇನ್ನೊಂದು ಆಫರ್ ಕೂಡ ಇದೆ. ಇಲ್ಲಿ 48 ಮಾರ್ಕ್ಸ್ ಅನ್ನ ತೆಗೆದುಕೊಂಡಂತಹ 20 ಮಕ್ಕಳಿಗೆ 48 ಮಾರ್ಕ್ಸ್, ಎಷ್ಟು ಜನ ಆದ್ರೂ ತಗೊಳ್ಳಿ ನೀವು, 20 ಮೆಂಬರ್ಸ್ ಏನಾದ್ರು 48 ಮಾರ್ಕ್ಸ್ ತಗೊಂಡ್ರೆ 20 ಮೆಂಬರ್ಸ್ಗೂ ಒಂದೊಂದು ಸೈಕಲ್ ಅನ್ನ ಕೊಡ್ತೀವಿ. ಇಲ್ಲಿ 48 ಮಾರ್ಕ್ಸ್ ನೀವೇನಾದ್ರೂ 20 ಮೆಂಬರ್ಸ್ ತಗೊಂಡ್ರೆ 28 ಮೆಂಬರ್ಸ್ಗೂ ಕೂಡ ನಿಮಗೆ ಒಂದೊಂದು ಸೈಕಲ್ ಬರ್ತಾ ಇದೆ. ಹಾಗಾದ್ರೆ ಈ ಎಕ್ಸಾಮ್ ಯಾವಾಗಿರುತ್ತೆ? 29ನೇ ತಾರೀಕು ಎಕ್ಸಾಮ್ ಇರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ 28 ಲಾಸ್ಟ್ ಡೇಟ್. ಓಕೆನಾ, ನಾನು ಹೇಳಿದ್ನಲ್ಲ 9741312170 ಹಾಯ್ ಅಂತೇಳಿ ಮೆಸೇಜ್ ಮಾಡಿ ರಿಜಿಸ್ಟರ್ ಮಾಡ್ಕೋರಿ ಅಂತ ಹೇಳಿ. ಅದು ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರದಲ್ಲಿ. ಹಾಗಾದ್ರೆ ಹಿರೇಎಮ್ಮಿಗನೂರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು? ನೀವು ಕೂಡ ಅಲ್ಲಿ 9538157686 ಈ ನಂಬರ್ಗೆ ಹಾಯ್ ಅಂತೇಳಿ ಮೆಸೇಜ್ ಆಗ್ಬೇಕು. ಸೇಮ್ ಲಿಂಕ್ ಬರುತ್ತೆ, ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು, ನೀವು ಅಲ್ಲಿ ರಿಜಿಸ್ಟ್ರೇಷನ್ ನ ಮಾಡ್ಕೋಬೇಕು. ಎಲ್ಲಿ ಎಕ್ಸಾಮ್ ಬರಿಬೇಕಾದ್ರೆ? ಹಿರೇಎಮ್ಮಿಗನೂರಲ್ಲಿ ಎಕ್ಸಾಮ್ ಅನ್ನ ಬರಿಬೇಕಾದ್ರೆ. ಅರ್ಥ ಆಗ್ತಿದೆ ಅಲ್ವಾ? ರೈಟ್. ಹಾಗಾದ್ರೆ ಇಲ್ಲಿ ಕೂಡ ನಮಗೆ ಪ್ರೈಸಸ್ ಗಳು 50,000, 40,000, 30,000, 20,000, 10,000 ಸೇಮ್ ಇರ್ತಾ ಇದೆ. ಫಸ್ಟ್ ಇಂದ ಹಿಡಿದು 5 ಪ್ರೈಸಸ್ ಸೇಮ್ ಇರ್ತಾ ಇದಾವೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಪ್ರೈಸ್ ಬಂದವರಿಗೆ ಇಲ್ಲಿ ಒಂದು ಸೈಕಲ್ ಅನ್ನ ಎಕ್ಸ್ಟ್ರಾ ಕೊಡ್ತಾ ಇದೀವಿ.
ಅರ್ಥ ಆಗ್ತಿದೆ ಅಲ್ವಾ? ಈ ನಮ್ಮ ಎಕ್ಸಾಮ್ ಅನ್ನ ನಮ್ಮ ರಾಂಪುರದಲ್ಲಿ ಎಕ್ಸಾಮ್ ಬರೆದು ನೀವು ಮತ್ತೆ ಹಿರಿಯಮ್ಮನೂರಲ್ಲಿ ಹೋಗಿ ಕೂಡ ಇಲ್ಲಿ ಎಕ್ಸಾಮ್ ಅನ್ನ ಬರಿಬಹುದಾಗಿದೆ. ಇದಕ್ಕೂ ಕೂಡ ಎಂಟ್ರಿ ಫೀಸ್ ಏನಿರ್ತಾ ಇದೆ, 100 ರೂಪಾಯಿ ಇರ್ತಾ ಇದೆ. ಎಕ್ಸಾಮ್ ಡೇಟ್ ನಮಗೆ 29 ಮಾರ್ಚ್ 29ನೇ ತಾರೀಕಿಗೆ ಎಕ್ಸಾಮ್ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಎಕ್ಸಾಮ್ ಎಲ್ಲಿರುತ್ತೆ ಅಂದ್ರೆ ಶ್ರೀ ಕಲ್ಲೇಶ್ವರ ಪಬ್ಲಿಕ್ ಶಾಲೆ, ಹಿರೇಎಮ್ಮಿಗನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಈ ಎಕ್ಸಾಮ್ ಇರ್ತಾ ಇದೆ. ಓಕೆ, ಅಂಡರ್ಸ್ಟುಡ್? ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 7 ನಮ್ಮ ಜಿಕೆ ಇಲ್ಲಿ ಕೇಳುವಂತ ಕ್ವಶನ್ಸ್. ಅಲ್ಲಿ ಕೂಡ ಇದೇ ತರ ಕ್ವಶನ್ಸ್ ಇರ್ತವೆ, ಇಲ್ಲಿ ಕೂಡ ಸೇಮ್ ಕ್ವಶನ್ಸ್ ಗಳು ಇರ್ತವೆ. ನಮ್ಮ ಬ್ರಾಂಚ್ ಅಲ್ಲಿ ಕೂಡ ಸೇಮ್ ಕ್ವಶನ್ಸ್ ಇರ್ತವೆ, ನಮ್ಮ ಮೇನ್ ಬ್ರಾಂಚ್ ಅಲ್ಲಿ ಕೂಡ ಸೇಮ್ ಕ್ವಶನ್ಸ್ ಗಳು ಇರ್ತಾ ಇದಾವೆ. ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ಜೀವಸತ್ವ ದ ವಿಟಮಿನ್ ಎಸೆನ್ಸಿಯಲ್ ಫಾರ್ ದ ಹೆಲ್ತ್ ಆಫ್ ಬೋನ್ಸ್ ಅಂಡ್ ಟೀತ್. ಮೂಳೆ ಅಂತ ಬಂತು ಅಂದ್ರೆ ನೀವು ನೆನ್ಪಿಟ್ಕೊಂಡ್ಬಿಟ್ರಿ, ಮೂಳೆ ಅಂತ ಬಂತು ಅಂದ್ರೆ ನಮಗೆ ವಿಟಮಿನ್ ಡಿ ನೇ ಬೇಕಾಗುತ್ತೆ. ಮೂಳೆ ಅಂತ ಬಂತು ಅಂದ್ರೆ ನಮಗೆ ವಿಟಮಿನ್ ಡಿ ನೇ ಬೇಕಾಗುತ್ತೆ. ಅದಕ್ಕೆ ನೋಡಿ ಸೂರ್ಯನ ಕಿರಣಗಳಿಗೆ ಮಕ್ಕಳನ್ನ ಹಾಕ್ತಾರೆ, ಹೌದಾ? ಸಣ್ಣ ಮಕ್ಕಳನ್ನ ಬಹಳಷ್ಟು ಬೆಳಿಗ್ಗೆ ಮತ್ತು ಸಾಯಂಕಾಲ ಸಮಯದಲ್ಲಿ ಬಿಸಿಲಿಗೆ ಇಟ್ಟಿರ್ತಾರೆ. ಓಕೆನಾ? ಬಿಸಿಲಿಗೆ ಹಾಕೋದ್ರಿಂದ ಅವ್ರಿಗೆ ಏನಾಗುತ್ತೆ, ವಿಟಮಿನ್ ಡಿ ಸಿಗುತ್ತೆ, ಅವಳ ಮೂಳೆಗಳು ಏನಾಗ್ತವೆ, ಗಟ್ಟಿ ಆಗ್ತಾ ಇದಾವೆ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ಇಲ್ಲಿ ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ಜೀವಸತ್ವದ ವಿಟಮಿನ್ ಎಸೆನ್ಸಿಯಲ್ ಫಾರ್ ದ ಹೆಲ್ತ್ ಆಫ್ ಬೋನ್ಸ್ ಅಂಡ್ ಟೀತ್ ಇಸ್ ವಿಟಮಿನ್ ಡಿ. ಓಕೆ, ನಾನು ಆಲ್ರೆಡಿ ವಿಟಮಿನ್ ಎ ಬಿ ಸಿ ಯಾಕೆ ಬೇಕು ಅಂತ ಹಿಂದಿನ ಕ್ಲಾಸ್ ಅಂದ್ರೆ ಹಿಂದಿನ ಕ್ವಶನ್ ಅಲ್ಲಿ ಹೇಳಿದೀನಿ, ರೈಟ್? ಹಾಗಾದ್ರೆ ಇಲ್ಲಿ ಮೂಳೆ ಮತ್ತು ಹಲ್ಲುಗಳಿಗೆ ಬೇಕಾಗಿರುವಂತದ್ದು ವಿಟಮಿನ್ ಡಿ ಅಂತ ಹೇಳಿ ಆಯ್ತು. ದೆನ್ ಅತ್ಯಂತ ದೊಡ್ಡ ಹೂ, ದ ಲಾರ್ಜೆಸ್ಟ್ ಫ್ಲವರ್ ಈಸ್. ಇದು ಎಲ್ಲರಿಗೂ ಗೊತ್ತಿರುವಂತಹ ಕ್ವಶನ್. ಪ್ರತಿ ವರ್ಷ ಕೂಡ ನಿಮಗೆ ಏನ್ ಮಾಡ್ತಾ ಇದಾರೆ, ಸ್ಟೇಟ್ ಸಿಲೆಬಸ್ ಅಲ್ಲಿ EVS ಕ್ವಶನ್ ಅಲ್ಲಿ ಬರುತ್ತೆ, ಹೌದಾ? EVS ಚಾಪ್ಟರ್ಸ್ ಅಲ್ಲಿ EVS ಬುಕ್ ಅಲ್ಲಿ ನಿಮಗೆ ಪ್ರತಿ ವರ್ಷ ಕೇಳಿರ್ತಾರೆ, ನೋಡ್ತಾ ಹೋಗ್ರಿ. ಅತ್ಯಂತ ದೊಡ್ಡ ಹೂ ಯಾವ್ದು ಅಂದ್ರೆ ರೆಫ್ಲೇಸಿಯಾ. ನೆನ್ಪಿಟ್ಕೊಂಡ್ಬಿಡಿ, ರೆಫ್ಲೇಸಿಯಾ ಅಂತಕ್ಕಂಥದ್ದು ಇದು ಅತ್ಯಂತ ದೊಡ್ಡ ಹೂವು. ದ ಲಾರ್ಜೆಸ್ಟ್ ಫ್ಲವರ್ ದಟ್ ಈಸ್ ರೆಫ್ಲೇಸಿಯಾ. ರೆಫ್ಲೇಸಿಯಾ is the largest flower. Understood? Yes. Then let us move to the next question. Question number 9. ನೀಲಿ ತಿಮಿಂಗಲದ ಉದ್ದ ಎಷ್ಟು? ವಾಟ್ ಇಸ್ ದ ಲೆಂತ್ ಆಫ್ ಬ್ಲೂ ವೇಲ್? ಓಕೆ, ಬ್ಲೂ ವೇಲ್ ನೋಡಿದ್ರಲ್ವಾ? ಬ್ಲೂ ವೇಲ್ ಇದು 30 ಎಲಿಫೆಂಟ್ ಗೆ ಈಕ್ವಲ್ ಇರುತ್ತೆ, 30 ಆನೆಗಳಿಗೆ ಸಮನಾಗಿರ್ತಕ್ಕಂಥದ್ದು ಬ್ಲೂ ವೇಲ್ ಆಗಿರುತ್ತೆ. ಹಾಗಾದ್ರೆ ಇದು ಎಷ್ಟು ಉದ್ದ ಇರುತ್ತೆ ಅಂತ ಹೇಳಿದ್ರೆ ಇದು 33 ಮೀಟರ್ ಲಾಂಗ್ ಇರ್ತಾ ಇದೆ. ದ ಲೆಂತ್ ಆಫ್ ದ ಬ್ಲೂ ವೇಲ್ ಇಸ್ 33 ಮೀಟರ್. ಅರ್ಥ ಆಯ್ತಲ್ವಾ? ರೈಟ್. ದೆನ್ ಕ್ವಶನ್ ನಂಬರ್ 10. Okay, before going to the question number 10, ದ್ರೋಣ ನವೋದಯ ಆನ್ಲೈನ್ ಕ್ಲಾಸಸ್. ಓಕೆ, ನಿಮಗೆ ಸಮ್ಮರ್ ವೆಕೇಶನ್ ಬಗ್ಗೆ ಹೇಳಿದೆ, ಈಗ ಆನ್ಲೈನ್ ಕ್ಲಾಸಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು 2 ನಿಮಿಷದಲ್ಲಿ ಕೇಳ್ತಾ ಹೋಗ್ರಿ, ಎಲ್ಲರೂ ಕೂಡ, ಯಾರು ಕೂಡ ಸ್ಕಿಪ್ ಮಾಡಬೇಡ್ರಿ. ಯಾಕಂದ್ರೆ ನಿಮಗೆ ಅಲ್ಲಿಂದ ಬರೋಕೆ, ನಿಮ್ಮ ಊರಿಂದ ಬೇರೆ 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 ಊರಿಂದ ಬರ್ತಾ ಇರ್ತೀರಿ. ಓಕೆ, ನಿಮಗೆ ಹಾಸ್ಟೆಲ್ ಇರೋಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನೀವು ಮನೆಯಲ್ಲೇ ಇದ್ದು ನೀವೇನ್ ಮಾಡ್ಬೋದು, ಸ್ಕೂಲ್ ಟೈಮ್ ಅನ್ನ ಹೊರತುಪಡಿಸಿ ನಿಮ್ಗೆ ಏನ್ ಮಾಡ್ತಾ ಇದೀವಿ, ನಾವು ಆನ್ಲೈನ್ ಕ್ಲಾಸಸ್ ಅನ್ನ ಕೊಡ್ತಾ ಇದೀವಿ. ವಿತ್ ಲೈವ್ ಕ್ಲಾಸಸ್ ಇರುತ್ತೆ, ನಮ್ದೇ ಆಗಿರ್ತಕ್ಕಂಥ ಆಪ್ ಇರುತ್ತೆ, ಮಾಡೆಲ್ ಕ್ವಶನ್ ಪೇಪರ್ ಇರುತ್ತೆ. ನಿಮಗೆ ನೆಕ್ಸ್ಟ್ ನಿಮಗೆ ಟೆಕ್ಸ್ಟ್ ಬುಕ್ಸ್ ಗಳನ್ನ ನಾವೇ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆನಾ? ಈ ಆನ್ಲೈನ್ ಕ್ಲಾಸಸ್ಗಳು ಕೂಡ ನಿಮಗೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಕೊಟ್ಟಿರುವಂತಹ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬಹುದು. ಈ ಆನ್ಲೈನ್ ಕ್ಲಾಸಸ್ ಗಳನ್ನ ನಿಮಗೆ ಸ್ಕೂಲ್ ಟೈಮ್ ಅನ್ನ ಹೊರತುಪಡಿಸಿ ಸಾಯಂಕಾಲ ಅಥವಾ ಬೆಳಗ್ಗೆ ಟೈಮ್ ಅಲ್ಲಿ ಸ್ಕೂಲ್ ಟೈಮ್ಗೆ ಅಡ್ಜಸ್ಟ್ ಆಗೋ ತರನೇ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ನೀವು ಸ್ಕೂಲ್ ಕೂಡ ಮಾಡ್ಕೋಬಹುದು, ಅದೇ ತರ ಆನ್ಲೈನ್ ಕ್ಲಾಸಸ್ ಅನ್ನು ಕೂಡ ನೀವು ಇಲ್ಲಿ ತೆಗೆದುಕೊಳ್ಬಹುದು. ಓಕೆನಾ? ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕ್ಲಾಸ್ 4th ಇಂದ 7th ವರೆಗೂ ನಿಮಗೆ ಮ್ಯಾಥ್ಸ್, ಇಂಗ್ಲಿಷು, ಕನ್ನಡ, ಮೆಂಟಲಿಟಿ ಈ 4 ಸಬ್ಜೆಕ್ಟ್ ಗಳನ್ನ ವಿತ್ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ನಾವಿಲ್ಲಿ ಮಾಡ್ತಾ ಇದೀವಿ. ಓಕೆನಾ? ಆನ್ಲೈನ್ ಕ್ಲಾಸ್ಗಳು ಇಂಟ್ರೆಸ್ಟ್ ಇದ್ರೆ ಈ ನಂಬರ್ ಗಳಿಗೆ ನೀವು ಕರೆ ಮಾಡಿ ನೀವೇನ್ ಮಾಡಬಹುದು, ಆನ್ಲೈನ್ ಕ್ಲಾಸಸ್ ಅನ್ನ ಜಾಯ್ನ್ ಆಗಬಹುದು. ಅದೇ ತರ ಪ್ಲೇ ಸ್ಟೋರ್ ಅಲ್ಲಿ ನೀವು ಇಲ್ಲಿ ದ್ರೋಣ ನವೋದಯ ಅಂತ ಸರ್ಚ್ ಮಾಡಿದ್ರೆ ಸಾಕು, ನಿಮ್ಗೆ ನಮ್ಮ ಆಪ್ ಸಿಗುತ್ತೆ. ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ನೀವು. ಓಕೆನಾ? ರೈಟ್. ಅದಾದ್ಮೇಲೆ ನಿಮ್ಗೆ ದ್ರೋಣ ಕೋಚಿಂಗ್ ಕ್ಲಾಸ್ ರಾಂಪುರ ಅಂತ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಮ್ಮ ಸಾಕಷ್ಟು ವಿಡಿಯೋಗಳು ಬಂದಿದ್ದಾವೆ, ಆ ವಿಡಿಯೋನ ಕೂಡ ನೀವು ನೋಡ್ಕೋಬಹುದಾಗಿದೆ. ರೈಟ್. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಕ್ವಶನ್ ನಂಬರ್ 10. Right. See here the question number 10.
ವಿಮಾನವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದರೆ, ಹೂ ಡಿಸ್ಕವರ್ ಆರ್ ಇನ್ವೆಂಟೆಡ್ ದ ಏರೋಪ್ಲೇನ್ ಅಂತ ಕೇಳಿದರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಗ್ರಹಂ ಬೆಲ್, ಜಾನ್ ಬ್ರೈಡ್, ರೈಟ್ ಸಹೋದರರು, ರೈಟ್ ಬ್ರದರ್ಸ್ ಆರ್ ಮಾರ್ಕೋನಿ ಅಂತ ಕೇಳಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ವಿಮಾನವನ್ನು ಕಂಡುಹಿಡಿದವರು ರೈಟ್ ಸಹೋದರರು, ರೈಟ್ ಬ್ರದರ್ಸ್ ಅನ್ನುವಂಥವ್ರು ಅವ್ರು ಏನ್ ಮಾಡ್ತಾರೆ, ಏರೋಪ್ಲೇನ್ ಅನ್ನ ಡಿಸ್ಕವರ್ ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಹಾಗಾದ್ರೆ ಗ್ರಹಂ ಬೆಲ್ ಅಂತಕ್ಕಂಥವ್ರು ಏನ್ ಮಾಡ್ತಾರೆ, ಇವರು ಟೆಲಿಫೋನ್ ಅನ್ನ ನಮ್ಗೆ ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟ್ ಅದೇ ತರ ಜಾನ್ ಬ್ರೈಡ್ ಅಂತಕ್ಕಂಥವ್ರು ಟೆಲಿವಿಷನ್ ಟಿವಿಯನ್ನ ಡಿಸ್ಕವರ್ ಮಾಡ್ತಾರೆ. ಮಾರ್ಕೋನಿ ಅಂತಕ್ಕಂಥವ್ರು ನಮಗೆ ರೇಡಿಯೋವನ್ನ ಇಲ್ಲಿ ಡಿಸ್ಕವರ್ ಮಾಡ್ತಾರೆ. ಹಾಗಾದ್ರೆ ಈ 10 ಕ್ವಶನ್ಸ್ ಗಳು ನಮಗೆ ಜಿಕೆ ಯಲ್ಲಿ ನಿಮಗೆ ಈ ತರ ರಿಲೇಟ್ ಆಗಿರುವಂತಹ ಕ್ವಶನ್ಸ್ ಗಳು ಅಂತ ನಾನು ನಿಮಗೆ ಹೇಳಿದ್ದೆ. ಎಲ್ಲರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ದೆ ನೋಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಇದೇ ತರ ನಮಗೆ ಮಾಡೆಲ್ ಕ್ವಶನ್ ಪೇಪರ್ ಏನು 5 ಸಬ್ಜೆಕ್ಟ್ ಮೇಲೆ ನಿಮಗೆ ಆಲ್ರೆಡಿ ಮ್ಯಾಥ್ಸ್, ಕನ್ನಡ, ಯಾವುದು ಜಿಕೆ ಮತ್ತು ಮೆಂಟಲ್ ಎಬಿಲಿಟಿ ಇಂಗ್ಲಿಷ್ ಕ್ಲಾಸಸ್ ಗಳನ್ನ ನಾವು ನಿಮಗೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಎಲ್ಲರೂ ಕೂಡ ಏನ್ ಮಾಡ್ರಿ, ಎಲ್ಲಾ ಕ್ವಶನ್ಸ್ ಗಳನ್ನ ನೋಡಿಕೊಂಡು ಟ್ಯಾಲೆಂಟ್ ಅವಾರ್ಡ್ ಅಲ್ಲಿ ಪ್ರೈಸ್ ಅನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಜಿಕೆ ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಎಲ್ಲರೂ ಕೂಡ ಧನ್ಯವಾದಗಳು.